ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ನಿಮ್ಗೆ ಬಹಳ ವಿಶೇಷವಾಗಿ ಸುಲಭವಾಗಿ ಮಾಡಬಹುದಾದಂತಹ ಕಡಿಮೆ ಸಮಯದಾಗ ಮಾಡಬಹುದಂತಹ ಈ ಒಂದು ತೊಗರಿಬೇಳೆ ರಸಮನ್ನು ತೋರಿಸ್ಕೊಡಕತ್ತೀವಿ. ನೀವು ಊಟದ ಟೈಮ್ದಾಗ ಇಂಥ ಒಂದು ರಸಮನ್ನು ಮಾಡಿ ತಿಂದ್ರಿ ಅಂತಂದ್ರೆ ಏನು ಕಂಫರ್ಟ್ ರೀ, ಭಾಳ ಭಾಳ ಆನಂದ ಆಗೋದಂತರು ಗ್ಯಾರಂಟಿ. ಯಾಕಂತಂದ್ರೆ ಅಷ್ಟು ಈಸಿ ಮತ್ತು ಅಷ್ಟು ಸ್ವಾದಿಷ್ಟಕರವಾಗಿರುವಂತಹ ಒಂದು ರಸಮ್ ರೆಸಿಪಿ ರೀ. ಹಾಗಾದ್ರೆ ನೋಡೋಕ್ಕಿರ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ. ನೋಡಿ, ಇದಕ್ಕೆ 1/3 ಕಪ್ಪಷ್ಟು ನೀವು ತೊಗರಿಬೇಳೆಯನ್ನು ತೊಗೋಬೇಕು. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಅವನ್ನ ಚಲೋತ್ನಂಗೆ ವಾಶ್ ಮಾಡ್ಕೊಂಡು ತೊಗೊಂಬರಬೇಕು. ಇದಕ್ಕೆ ಒಂದು 2 ಟೊಮ್ಯಾಟೋವನ್ನು ತುಂಬ ತೆಗೆದ್ರಿ ಈ ರೀತಿ ಪೀಸಸ್ ಮಾಡಿ ಹಾಕಿ ಅದರೊಳಗೆ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸಿ ಒಂದೀಟ ಅರಿಶಿನ ಪುಡಿಯನ್ನು ನೀವಿಲ್ಲಿ ಹಾಕಬೇಕಾಗೈತ್ರಿ. ಅದಾದ ನಂತರ ಉಪ್ಪನ್ನು ನೀವು ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಈ ಒಂದು ಏನು ಬೇಳೆ ಟೊಮ್ಯಾಟೋದವ್ರಲ್ಲೇ ಇವನ್ನ ಎಲ್ಲನೂ ಕುದಿಯಾಕ ನೀವು ಬಿಡಬೇಕ್ರಿ. ಅದಾದ ನಂತರ ಒಂದು ಕಲ್ಲೊಳಗೆ ಏನು ಮಾಡಿರಿ, 1 ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿರಿ. 1 ಟೀ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಿ ಅದಕ್ಕೆ ಒಂದು ದಿವಸ ಜೀರಿಗೆಯನ್ನು ಹಾಕಿರಿ, ಅಂದ್ರೆ 1 ಟೀ ಸ್ಪೂನಷ್ಟು ಹಾಕಿರಿ. ಅದಾದ ನಂತರ ಒಂದು 4 ಬೆಳ್ಳುಳ್ಳಿ ಹೆಸರು ದಮ್ಮಣ್ಣು ಹಾಕಿ ಇಲ್ಲಿ ಚಂದಂಗಿ ನೀವು ಕುಟ್ರಿ. ಬರಬ್ಬರಿಯಾಗಿ ಅದನ್ನು ಈ ರೀತಿಯಾಗಿ ಸಮಾಧಾನಲೇನ ಒಂದು ಈಟು ದಮ್ಮಂಗಿ ಉಳಿಯುವಂಗನ ನೀವು ಕುಟ್ಕೋಬೇಕಾಕೈತ್ರಿ. ಐತ್ರಿ, ನೀವು ಮಿಕ್ಸರ್ಗೆ ಹಾಕ್ನಂತಂದ್ರೆ ಉಲ್ಟಾ ರನ್ ಮಾಡ್ಬೋದು, ಆದರೆ ಕುಟ್ಟಿನ ತೊಗರಿ ಭಾಳ ಮಸ್ತ್ ಆಕೈತಿ. ಒಂದು ಕುಟ್ಟಾನೊಳಗೆ ಕುಟ್ರೆ ನಡೀತೈತ್ರಿ. ಅದೇನು ಹಿಂಗಾದ್ಮೇಲೆ ವಾಪಸ್ ನಾವು ಬೇಳೆ ಕಡೆ ಹೋಗೋಣ. ಬೇಳೆ ಬರಬ್ಬರಿಯಾಗಿ ಕುದ್ದಿರ್ತಾವು, ಅವನ್ನ ಒಂದು ಕಡೆಗೋಲ್ ತೊಗೊಂಡು ಚಂದಂಗಿ ಕಡದ್ರಿ ಅಂತಂದ್ರೆ ಅದು ಸಣ್ಣಾಗಿ ಹೋಗ್ತೈತೆ. ಒಂದು ಬೀಟ್ರ್ ತೊಗೊಂಡು ಬೀಟ್ ಮಾಡಿರಿ ನಡೀತೈತ್ರಿ. ಇಲ್ಲ ಒಂದು ಚಮಚ ತೊಗೊಂಡು ಗರ 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 ಅಂತ ಹೇಳ್ತೀರಿ ಬೇಡ್ರಿ. ಟೊಮ್ಯಾಟೊನೂ ಅದ್ರ ಜೊತೆ ಚಲೋತ್ನಂಗೆ ಮ್ಯಾಶ್ ಆಗಿಬಿಡ್ತೈತಿ. ಬರಬ್ಬರಿಯಾಗಿ ಎಲ್ಲಕ್ಕೆಲ್ಲನೂ ಇಲ್ಲಿ ಈ ರೀತಿಯಾಗಿ ಕೂಡ್ಕೊಂಡು ಬಿಡ್ತೈತಿ ರೀ. ಆಮೇಲೆ ನೀವು ಬೇಕಂದ್ರೆ ಅದ್ರಾಗಿಂದ ಹುಣಸೆಹಣ್ಣು ತೆಗೀರಿ, ಇಲ್ಲ ಹಂಗೆ ಇದ್ರೂ ನಡೀತೈತಿ. ಆಮೇಲೆ ಇಲ್ಲೊಂದು 2 ಧನಿಯಾ ಪೌಡ್ರನ್ನ 1 ಟೀ ಸ್ಪೂನಷ್ಟು ಹಾಕಿ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ನೀವು ಸೇರಿಸಿರಿ. ಅದಾದ ನಂತರ ಏನು ಮಾಡಿರಿ, ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ನೀವು ಹಾಕಬೇಕಾಗೈತ್ರಿ. ಅದಾದ ನಂತರ ಇಲ್ಲಿ ನೀವು ಬಿಸಿ ನೀರನ್ನು ಹಾಕಿರಿ. ಗೊತ್ತಾತ್ರಿ, ಎಷ್ಟು ಬೇಕೋ ನಿಮಗೆ ಎಷ್ಟು ತಿಳುವಾಗಿಬೇಕಲ್ಲೋ ಆ ಕನ್ಸಿಸ್ಟೆನ್ಸಿ ಬೇಕಾದ್ರೆ ಬಿಸಿ ನೀರನ್ನು ಹಾಕಿ ಮುಂದಕ್ಕೆ ಅದಕ್ಕೊಂದಿಟ್ಟ ಬೆಲ್ಲದ ಅಚ್ಚನ್ನು ಒಂದು ಈಟು ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸ್ ಮಾಡಿರಿ. ಅಂದ್ರನ ಹುಳಿ ಸಿಹಿ ಖಾರ ಖಾರ ಈ ರೀತಿಯಾಗಿ ಬರಬೇಕ್ರಿ. ಅದಾದ ನಂತರ ಇದನ್ನು ಹೋಗಿ ನೀವು ಕುದಿಯಾಕ ಇಡ್ರಿ. ಚಲೋತ್ನಂಗೆ ಕುದಿ ಬರೋ ಒಂದು 2-3 ಕುದಿಯರೇ ಬರಬೇಕು. ಹಂಗೆ ನೀವು ಇದನ್ನು ನೋಡ್ಕೊಳ್ಬೇಕ್ರಿ. ಅಂದ್ರೆ ಇದ್ರೊಳಗೆ ಏನು ಹಾಕಿದ್ದೀವಲ್ಲ ಬೆಲ್ಲ ಕರಗಬೇಕ್ರಿ. ಮಸಾಲೆ ಎಲ್ಲ ಏನು ಮ್ಯಾಗಿಂದ ಹಾಕಿರ್ತೀವಲ್ಲ ಅದೆಲ್ಲ ಕುದ್ದು ಅದರ ವಾಸನೆ ಹೋಗಿ ಬರಬ್ಬರಿಯಾಗಿ ಫ್ಲೇವರ್ ನಾವು ಬಿಟ್ಕೊಳ್ಬೇಕ್ರಿ. ಆ ರೀತಿಯಾಗಿ ನೀವು ಚಲೋತ್ನಾಗೆ ಅದನ್ನು ಕುದಿಸಿ ಕೆಳಗೆ ತೊಗೊಂಬರ್ರಿ. ಇಷ್ಟಾದ ನಂತರ ಇದನ್ನು ತೊಗೊಂಡ್ಬಂದು ಮುಚ್ಚಿರಿ. ಇಲ್ಲಿ ಒಂದು ಒಗ್ಗರಣೆಯನ್ನು ನಾವು ಕೊಡು. ಅದಕ್ಕೆ ಒಂದು ಪಾಂಡಾಗ ಒಂದು ಈಟ ಎಣ್ಣೆಯನ್ನು ಕಾಯಕ ಇಡ್ರಿ. ಎಣ್ಣೆ ಕಾದಾದ ನಂತರ ಚಿಟಿಕೆಯಷ್ಟು ಇಂಗು, ಅದಾದ ನಂತರ ಸಾಸಿವೆ, ಆಮೇಲೆ 1 ಟೀ ಸ್ಪೂನ್ ಅಷ್ಟೇ. ಅದಾದ ನಂತರ ಇದಕ್ಕೆ ಇದೇಗೇನು ಕಲ್ಲೊಳಗೆ ಕೊಟ್ಟಿದ್ದೆ ನೋಡಿರಿ ಆ ಒಂದು ಬೆಳ್ಳುಳ್ಳಿ ಆಮೇಲೆ ಕಾಳು ಮೆಣಸು ಅದೆಲ್ಲ ಹಾಕಿ ನೆಕ್ಸ್ಟ್ ಏನು ಮಾಡಿರಿ, ಒಣ ಮೆಣಸಿಕಾಯಿ ಮತ್ತು ಕರಿಬೇವು, ಫ್ರೆಶ್ ಕರಿಬೇವೆಲ್ಲನ್ನು ಹಾಕಿ ಒಂದು ಈಟ ಫ್ರೈ ಮಾಡಿ ಇದನ್ನು ಅಲ್ಲಿ ಒಗ್ಗರಣೆಯನ್ನು ನೀವು ಕೊಟ್ಬಿಡ್ರಿ. ಈಸಿಯಾಗಿರುವಂತಹ ಒಗ್ಗರಣೆ ರೀ ಇದು. ಬಹಳ ಟೇಸ್ಟನ್ನು ತಂದು ಕೊಡ್ತೈತೆ. ಅದಕ್ಕಂತರೂ ಇಷ್ಟಾದ್ಮೇಲೆ ಮುಚ್ಚಿಬಿಡ್ರಿ. ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ವಾಪಸ್ ಆ ಪ್ಲೇಟನ್ನು ತೆಗೆದ ಈ ಒಂದು ರಸಮನ್ನು ಅದ ಒಗ್ಗರಣೆ ಪಾತ್ರೆ ಅದರ ಕೊಟ್ಟಿರ್ತಿರಲ್ಲ ಅದರೊಳಗೆ ಹಾಕಿ ಹಿಂಗೆ ವಾಪಸ್ ಸುರಿದ್ಬಿಡ್ರಿ. ಈಗ ನಮ್ಮ ಸರಿಯಾಗಿ ಒಗ್ಗರಣೆ ರೆಡಿ ಆಗ್ತೈತಿ. ಹಂಗೆ ತೊಗರಿಬೇಳೆ ರಸಮ್ನು ಸಹ ಅಷ್ಟು ಮಸ್ತಾಗಿ ರೆಡಿ ಆಗ್ತೈತಿ ರೀ. ಈಸಿಯಾಗಿರುವಂತಹ ರಸಮ್ ರೆಸಿಪಿ ಮತ್ತು ಕಡಿಮೆ ಸಮಯ ತೊಗೊಳ್ತೈತಿ ರೀ. ನಿಮಗೆ ಯಾವಾಗ ಬೇಕೋ ಅವಾಗ ಇನ್ಸ್ಟಂಟಾಗಿ ಒಂದು ಯಾವುದೇ ರೆಸಿಪಿಯನ್ನು ನೀವು ನೋಡಾಕತ್ತಿದ್ರಿ ಅಂತಂದ್ರೆ ಈ ರೀತಿಯ ರಸಮ್ಗಳು ಭಾಳ ಹೆಲ್ಪ್ ಆಗ್ತವೆ ನಿಮಗೆ. ಅದಕ್ಕೆ ತೊಗರಿಬೇಳೆ ರಸಮನ್ನು ನಿಮ್ಮ ಲಿಸ್ಟ್ ಒಳಗೆ ಆ್ಯಡ್ ಮಾಡೋದು ಮರೆಯೋಕೆ ಹೋಗ್ಬೇಡ್ರಿ. ಈ ರೀತಿಯಾಗಿರುವಂತಹ ತೊಗರಿಬೇಳೆ ರಸಮ್ ಮೇಲೊಂದಿಟ್ಟು ಅನ್ನ, ಬೇಕಂದ್ರೆ ಒಂದಿಟ್ಟು ತುಪ್ಪ, ಹಂಗೆ ಹಪ್ಪಳ ಸಂಡಿಗೆ ಸೈಡ್ ಏನಾರ ತೊಗೊಂಡು ತಿಂತಾ ಇದ್ರೆ ಭಾಳ ಈಸಿಯಾಗಿ ಮತ್ತು ಕಂಫರ್ಟಾಗಿ ಬಾಯೊಳಗೆ ಒಂದೊಂದು ತುತ್ತು ಇಳಿದಂತರೂ ಗ್ಯಾರಂಟಿ. ಯಾಕಂದರೆ ಅಷ್ಟು ಚಲೋ ಅನಿಸ್ತೈತೆ ನಿಮಗೆ. ಹಾಗಾದ್ರೆ ಇನ್ನಿತರ ರಸಮ್ ರೆಸಿಪಿಗಳನ್ನ ನೀವು ನೋಡೋರಿದ್ರಿ ಅಂತಂದ್ರೆ ನಮ್ಮ ಸವಿರುಚಿಯ ಸೊಬಗು ಚಾನಲ್ ಒಳಗೆ ಅತೀ ಮಸ್ತಾಗಿರುವಂತಹ ಇನ್ಸ್ಟಂಟಾಗಿ ಮಾಡ್ಕೊಬೋದಂಥ ರಸಮ್ಗಳು ಅದಾವಂತ ಹೇಳ್ತಾರೆ. ಒಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಬಾಬಾ. ಧನ್ಯವಾದಗಳು, ನಮಸ್ಕಾರ.